ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸಾ. ಇವತ್ತು ವರ್ಸ್ಟ್ ಡೇ ಗುರು ನನಗೆ. ಯಾಕೆ ಅಂತ ಹೇಳ್ತೀನಿ. ನನ್ನ ಮಗಂದು ಮೋಟೋ ವ್ಲಾಗ್ಸ್ ಮಾಡೋಣ ಅಂತ ಹೋದೆ. ನಮ್ಮ ಹುಡುಗರು ಹೆವಿ ಕೇಳ್ತಾ ಇದ್ರು. ನಾನು ಅವತ್ತು ಹೆವಿ ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿದೆ. ಮೋಟೋ ವ್ಲಾಗ್ಸ್ ಮಾಡ್ತೀನಿ ಫೋನಲ್ಲಿ, ಅದು ಇದು ಅಂತೆಲ್ಲ ಹೆವಿ ಬಿಲ್ಡಪ್ ಕೊಟ್ಬಿಟ್ಟಿದೆ. ನಮ್ಮ ಹುಡುಗರು ಹೆವಿ ಕೇಳೋರು. ಎಲ್ಲ ವಿಡಿಯೋಗಳಲ್ಲೂ ಕಮೆಂಟ್ ಬಾಕ್ಸಲ್ಲಿ ಅದೇನೆ, ಮೋಟೋ ವ್ಲಾಗ್ಸ್ ಯಾವಾಗ ಅಂತೆಲ್ಲ ಬಂದ್ಬಿಟ್ಟು ಕೇಳೋರು. ನಾನು ಮಾಡೋಣ ಅಂತ ಇವತ್ತು ಹೋದೆ. ಆಯ್ತಾ, ನನ್ನ ಮಗಂದು ಏನಾಯಿತು ಅಂತಂದರೆ ಹುಟ್ಟಿದ ದರಿದ್ರ ಅಟ್ಕಾಯಿಸ್ಕೊಬಿಡ್ತು ಗುರು. ಏನು ಗುರು ಆ ದರಿದ್ರ ಅಂತ ಕೇಳಿದ್ರೆ, 2 ಸಲ ಮೋಟೋ ವ್ಲಾಗ್ ಮಾಡೋಕ್ಕೆ ಇವತ್ತು ಶೂಟ್ ಮಾಡಿದ್ದು ನಾನು. ಒಂದು 30 ನಿಮಿಷ, ಇನ್ನೊಂದು 42 ನಿಮಿಷ. ಎರಡಕ್ಕೆರಡು ನನ್ನ ಮಗಂದು ಫೇಲ್ ಆಗಿಬಿಟ್ಟು ಗಬ್ಬೆಡ್ದು ಗಾಂಪಿದ್ದು ಹೋಗಿದೆ. ಆ ಥರ ಶೂಟ್ ಆಗಿದೆ. ಫಸ್ಟ್ನೇದು ಮಾಡಿದ್ದು 30 ನಿಮಿಷದ ಮಾಡಿದ್ದೆ. ಲಾಂಗ್ ರೈಡ್ ಹೋಗಿದ್ದು ಊರಿಗೆ. 30 ನಿಮಿಷ ಅದು ಶೂಟ್ ಮಾಡಿರೋದು ಹೆಂಗಿದೆ ಅಂತಂದರೆ, ನನ್ನ ಮಗಂದು ಬರೀ ಗಾಡಿದು ಮೀಟ್ರ್ ಬೋರ್ಡು, ಅದೇ ಸ್ಪೀಡೋ ಮೀಟರ್ ಇರ್ತೈತಲ್ಲ, ಅದನ್ನು ಮಾತ್ರ ಕಾಣಿಸ್ತಿದೆ. ಬರೀ ಏನೂ ಕಾಣಿಸ್ತಿಲ್ಲ, ರೋಡು ಕಾಣಿಸ್ತಿಲ್ಲ, ಏನೂ ಕಾಣಿಸ್ತಿಲ್ಲ. ಬರೀ ನಾನು ಮಾತಾಡೋದು ಮಾತ್ರ ಪಕ್ಕಾ ರೆಕಾರ್ಡ್ ಆಗಿದೆ. ಅದು ಸ್ವಲ್ಪ ನಾಯ್ಸ್ ಎಲ್ಲ ಇದೆ, ಆದ್ರೂ ಪಕ್ಕಾ ರೆಕಾರ್ಡ್ ಆಗಿದೆ. ರೋಡ್ ಅಂತೂ ಕಾಣಿಸ್ತಾನೆ ಇಲ್ಲ ಗುರು. ನಾನು ಸುಮ್ಮನೆ ಈಗ ಬಂದಿದ್ದು ಏನೇನೋ ಮಾತಾಡ್ಕೊಂಡು ಹೋಗಿದ್ದೀನಿ ರೋಡಲ್ಲಿ. ಬಟ್ ಮೀಟ್ರ್ ಬೋರ್ಡ್ ಮಾತ್ರ ಕಾಣಿಸ್ತಿದೆ. ಅದು ಯಾಕೋ ಸರಿ ಇಲ್ಲ, ನನಗೆ ಅಜೀಬ್ ಅಂತ ಅನ್ನಿಸ್ಬಿಡ್ತು ಅಲ್ಲೇ. ಸೊ ಅದನ್ನು ಅಲ್ಲೇ ಡಿಲೀಟ್ ಮಾಡಾಕ್ಬಿಟ್ಟೆ. ಅದೆಷ್ಟಾಗಲೇ ಫೋನಲ್ಲಿ ಒಂದು 10 GB ರೆಕಾರ್ಡ್ ಆಗೋಗ್ಬಿಟ್ಟಿತ್ತು. ಇದು ಫೇಲ್ ಹೆಂಗಾಯಿತು ಅಂತಂದರೆ, ನಾನು ಕ್ಯಾಮ್ರಾನ ರೆಕಾರ್ಡ್ ಮಾಡಬೇಕಾದ್ರೆ ವೈಡ್ ಆ್ಯಂಗಲ್ ಸೆನ್ಸರ್ನ ನಾನು ಯೂಸ್ ಮಾಡಿಲ್ಲ. ನಾರ್ಮಲ್ ಸೆನ್ಸರ್ ಹೆಂಗಿತ್ತೋ ಅದನ್ನೇ ನಾರ್ಮಲಾಗಿ ಹೆಂಗೆ ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಅದನ್ನೇ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟಿದೆ. ಅದು ವೈಡ್ ಆ್ಯಂಗಲ್ ಯೂಸ್ ಮಾಡೋದಿಲ್ಲ. ಸುಮ್ಮನೆ ಎಷ್ಟಿರುತ್ತೋ ಅಷ್ಟು ಮಾತ್ರ ತೋರಿಸುತ್ತೆ. ಇವಾಗ ಎಷ್ಟು ನಮ್ಮ ಬಾಕ್ಸಲ್ಲಿ ಕಾಣಿಸ್ತಿದ್ದೀನಿ ಅಷ್ಟು ಮಾತ್ರ ತೋರಿಸುತ್ತೆ. ಅಂದರೆ ಮೀಟ್ರ್ ಬೋರ್ಡು ಮತ್ತು ರೋಡ್ ಮಾತ್ರ ಕೆಳಗಡೆ ಮಾತ್ರ ಕಾಣಿಸ್ತಾ ಇರುತ್ತೆ. ವೈಡ್ ಆ್ಯಂಗಲ್ ಸೆನ್ಸರ್ನ ಆನ್ ಮಾಡಿದರೆ ಸ್ವಲ್ಪ ಚೆನ್ನಾಗಿ ರೆಕಾರ್ಡ್ ಆಗಿರ್ತಿತ್ತು ಗುರು. ಇದು ಒಂದು ಫೇಲ್ಯೂರು. ಹೆವಿ ಅಜೀಬ್ ಆಗಿತ್ತು. ಮೆಮೊರಿ ಇಲ್ಲ ಅಂತ ಫೋನಲ್ಲಿ ಅಲ್ಲೇ ಡಿಲೀಟ್ ಮಾಡಿಬಿಟ್ಟೆ. ಅದನ್ನು ಇನ್ನೊಂದ್ಸಲಿ ರೆಕಾರ್ಡ್ ಮಾಡೋಣ ಹೋಗ್ಬೇಕಾದ್ರೆ, ಮನೆಗೆ ಹೋಗ್ಬೇಕಾದ್ರೆ ಅಂತ. ಮನೆಗೆ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡಿದೆ ನನ್ನ ಮಗಂದು. ಅದು ಫೇಲ್ಯೂರ್ ಆಗಿಬಿಡೋದು. ಅದು ಒಂಥರ ಈ ವಿಚಿತ್ರವಾಗಿ ಫೇಲ್ಯೂರ್ ಅದೊಂದು. ಇದು ಮೈಕ್ರೋಫೋನ್ ಇದೆಯಲ್ಲ ನಂದು, ಇದು ಒಂದ್ಸಲ ಮೈಕ್ ಅಂದರೆ ಇದೇ ಮೈಕ್ ನಾನು ಯೂಸ್ ಮಾಡಿದ್ದು ಮೋಟೋವ್ಲಾಗ್ ಇವತ್ತು ಮಾಡಬೇಕಾದ್ರೆ. ಇದೇನಾಗುತ್ತೆ ಅಂದರೆ, ಒಂದೊಂದು ಸಲ ನನ್ನ ಫೋನು ಹಾಕಿ ತೆಗ್ದು ಚುಚ್ಚಿ ತೆಗ್ದು ಒಂಥರ ಏನೋ ಒಳಗಡೆ ಒಂಥರ ಏನೋ ಡ್ಯಾಮೇಜ್ ಆಗಿದೆ. ಆಯಿತಾ, ಸ್ವಲ್ಪ ಒಂದೊಂದು ಸಲ ರೆಕಾರ್ಡ್ ಆಗುತ್ತೆ, ಒಂದೊಂದು ಸಲ ರೆಕಾರ್ಡ್ ಆಗೋದಿಲ್ಲ. ಅದಕ್ಕೆ ನೀವು ನಾನು ಇತ್ತೀಚೆಗೆ ಬಂದಿರೋ ವಿಡಿಯೋಗಳಲ್ಲಿ ಒಂದು 2-3 ವಿಡಿಯೋಗಳಲ್ಲಿ ಮಧ್ಯ ವಾಯ್ಸು ಬ್ರೇಕ್ ಆಗಿರೋದು ನೋಡಿರ್ತೀರ. ಫಸ್ಟ್ ಟೈಮ್ ಆಗಿರೋ ತಪ್ಪನೆಲ್ಲ ಕರೆಕ್ಟ್ ಮಾಡಿಕೊಂಡು, ಅಂದರೆ ವೈಡ್ ಆ್ಯಂಗಲ್ ಸೆಟ್ ಮಾಡಿಕೊಂಡು ಚುಚ್ಚಿದೆ ಗುರು ಮೈಕ್ರೋಫೋನ್. ಇದನ್ನೇ ಈ ಮೈಕ್ನೇ ಚುಚ್ಚಿದೆ. ಫೋನ್ಗೆ ಸ್ಲಾಟ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಚುಚ್ಚಿದೆ ಪೋರ್ಟ್ಗೆ. ಆಮೇಲೆ 45 ನಿಮಿಷ ರೆಕಾರ್ಡ್ ಮಾಡಿದ್ದೀನಿ ಗುರು. ಅಲ್ಲಿಂದ ಬರಬೇಕಾದ್ರೆ ನನ್ನ ಮಗಂದು ಬಂದು ಮನೇಲಿ ನೋಡ್ತೀನಿ, ಹೆವಿ ಸೀನ್ಸ್ ಎಲ್ಲ ಸಿಕ್ಕಿತ್ತು. ನಿಮ್ಮ ತಮ್ಮನೇಲಲ್ಲಿ ನೋಡ್ಬೋದು. ಹೆವಿ ಮಾತ್ರ ಸರಿಯಾಗಿ ಹುಗ್ತಿದ್ದೆ ಅದೆಲ್ಲ ಕೇಳಿಸೇ ಇಲ್ಲ ಗುರು. ಒಂಥರ ದರಿದ್ರ ಮೆಟ್ಕೊಂಡ್ಬಿಟ್ಟೈತೆ ಗುರು. ಬರೀ ಗಾಳಿ ಗುರು, ಗಾಳಿದೇನೆ ಸದ್ದು ಫುಲ್ಲು. ಈ ಮೈಕ್ನ ಯೂಸ್ ಮಾಡ್ಕೊಂಡಿಲ್ಲ. ಆಯ್ತಾ, ಅದು ಕರೆಕ್ಟಾಗಿ ಅದೇನೋ ಪಿನ್ ಆಗಿಲ್ಲ ಅಂತ ಕಾಣಿಸುತ್ತೆ. ಪಿನ್ ಫುಲ್ಲು ಚುಚ್ಚಿದ್ರು ಅದು ಒಂದೊಂದ್ಸಲ ರೆಕಾರ್ಡ್ ಆಗೋದಿಲ್ಲ. ಏನಾಗಿದೆಯೋ ಗೊತ್ತಿಲ್ಲ. 1 ವರ್ಷದಿಂದ ಹೆವಿ ಕ್ವಾಟ್ಲೆ ಕೊಟ್ಬಿಟ್ಟಿದ್ದೀನಿ ನನ್ನ ಫೋನಿಗೆ. ಅದಕ್ಕೇ ಅದು ಬೇಜಾರು ಮಾಡ್ಕೊಂಡಿದ್ದಾರಲ್ಲ ಮಾಡಿದೆ ಅಂತ ಕಾಣಿಸಿದೆ. ಅದು ಫೋನ್ದು ಮೈಕ್ರೋಫೋನ್ ಇರುತ್ತಲ್ಲ ಚಿಕ್ಕದು ಕೆಳಗಡೆ, ಅದರಿಂದ ರೆಕಾರ್ಡ್ ಆಗಿದೆ. ಮಾತ್ರ ಹೆವಿ ಗಾಳಿದೆ ಸದ್ದು. ನಾನು ಮಾತಾಡಿರೋದು ಜೀಬ್ ಏನು ಕೇಳಿಸಿಲ್ಲ ನೋಡಿ. ಹೆಂಗೆ ಗೊತ್ತಾಯ್ತು, ನೋಡಿದ್ರಲ್ಲ, ಹತ್ತತ್ರ 42ರಿಂದ 43 ನಿಮಿಷ ರೆಕಾರ್ಡ್ ಆಗಿದೆ. ಬದನೆಗಾಯು ಸೌಂಡ್ ಕೇಳ್ತಿಲ್ಲ ನಾನು ಮಾತಾಡಿರೋದಲ್ಲಿ. ಹೆವಿ ಸೈಕ್ ಸೀನ್ಸ್ ಎಲ್ಲ ಇತ್ತು. ಇವೆಲ್ಲ ಕ್ರೇಜಿ ಸೀನ್ಸ್ ಎಲ್ಲ ಒಂಥರ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಗ್ಬಿಡ್ತು. ಇದೆಲ್ಲ ವಾಯ್ಸ್ ಓವರ್ ಕೊಟ್ಬಿಟ್ಟು ಮಾಡ್ಬೋದಾಯ್ತಾ, ಆದರೆ ಒಂಥರ ಚೆನ್ನಾಗಿರೋದಿಲ್ಲ, ಫೀಲು ಇರೋದಿಲ್ಲ ಆ ಥರದ್ದು. ಏನೂ ಮಾಡೋಕ್ಕಾಗೋದಿಲ್ಲ ಗುರು. ಇವಾಗ ವಿಧಿಯ ಕೈವಾಡ. ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡಬಾರ್ದು ಅಂತ ಅದಕ್ಕೆ ಅನ್ನಿಸ್ತೇನೋ, ಅದಕ್ಕೆ ಈ ಥರ ಮಾಡಿಬಿಟ್ಟಿದೆ. ಮನುಷ್ಯರು ಎರರ್ ಆಗಿರ್ಬೋದು, ಆ ಥರ ಟೆಕ್ನಿಕಲ್ ಎರರ್ ಆಗಿರ್ಬೋದು. ಫೋನ್ ಕೊಡ್ತಲ್ಲ ನನಗೆ ಕೈಯೇ. 42 ನಿಮಿಷ ಗುರು. ಇದು ಲಿಟ್ರಲಿ ಫೋನ್ದೇ ಪ್ರಾಬ್ಲಮ್. ಇದು ನಾನು ಕರೆಕ್ಟಾಗಿ ಪಿನ್ ಮಾಡಿದ್ದೆ, ಹೆವಿ ಒಳಗಡೆನೇ ಚುಚ್ಚಿದೆ. ಇದು ಫೋನ್ದೇ ಪ್ರಾಬ್ಲಮ್ಮು, ನಂದೇನೋ ಪ್ರಾಬ್ಲಮ್ ಇಲ್ಲ ಗುರು. ಕರೆಕ್ಟಾಗಿ ವೈಡ್ ಆ್ಯಂಗಲ್ ಸೆಟ್ ಮಾಡಿಕೊಂಡು ಫೋನ್ಗೂ ಕರೆಕ್ಟಾಗಿ ಪಿನ್ ಮಾಡಿದ್ದೆ. ಫೋನ್ಗೆ ಪಾಪ ಬೇಜಾರಾಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ನನ್ನ ಮೇಲೆ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ಇದು ಲಿಟ್ರಲಿ ನಾನು ಒಬ್ಬನೇ ಅಂತಲ್ಲ, ಮೋಟೋ ವ್ಲಾಗ್ಸ್ ಯಾರು ಸ್ಟಾರ್ಟ್ ಮಾಡಿರ್ತಾರೋ ಅವ್ರಿಗೆಲ್ಲ ಈ ಕ್ವಾಟ್ಲೆ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ. ಒಂದು ಕ್ಯಾಮ್ರಾ ಆ್ಯಂಗಲ್ಲು ಮತ್ತು ಈ ಥರ ಮೈಕ್ ಪ್ರಾಬ್ಲಮ್ಮು ಜೊತೆಗೆ ಬೇರೆ ಏನೇನೇನೋ ಆಗಿರುತ್ತೆ. ಅವರು ಸ್ವಲ್ಪ ಜನ ಹೇಳ್ಕೊತಾರೆ, ಸ್ವಲ್ಪ ಜನ ಹೇಳ್ಕೊಡಲ್ಲ. ನಾನು ಫಸ್ಟ್ ಡೇ ಈ ಥರ ಎಲ್ಲ ಆಯ್ತಲ್ಲ, ಸರ್ಕಸ್ ಎಲ್ಲ ಮಾಡಿಬಿಟ್ಟು ಏನೇನೋ ಮಾಡೋಕೆ ಹೋದ್ನಲ್ಲ, ನಿಮಗೆ ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಒಟ್ನಲ್ಲಿ ಬಿಡಲ್ಲ ಗುರು ನನ್ನ ಮಗಂದು. ಅವ್ರ ಅಜ್ಜಿ ಪಿಂಡ ಏನೇ ಆಗಲಿ ಮಾಡ್ತೀನಿ ಮೋಟೋ ವ್ಲಾಗ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋನವ್ರು ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಯ್.